ನಮ್ಮ ಹತ್ರ ಒಂದು ಹ್ಯಾಬಿಟ್ ಇದೆ, ಚಟ ಇದೆ. ನೀವು ಯಾರೇ ನೋಡಿ ದೊಡ್ಡ ಬಾಡಿ ಬಿಲ್ಡರು ಹಂಗೆ ಹಿಂಗೆ ಅಂತಲ್ಲ, ಅವರು ಕೂಡ ನಮ್ಮ ಥರನೇ ನಿಮ್ಮ ಥರನೇ ಸಿಂಪಲ್ ಆಗಿ ಶುರು ಮಾಡಿರ್ತಾರೆ. ಸೊ ಫಸ್ಟ್ ಯು ಹ್ಯಾವ್ ಟು ಬಿಲ್ಡ್ ದಟ್ ರೂಟೀನ್. ಅದೇ ರೀತಿ ನಿಮಗೆ ಜಿಮ್ ಆಕ್ಸಸ್ ಇಲ್ಲ ಅಂದರೆ, ಹೋಮ್ ವರ್ಕೌಟ್ ಆದರೆ ಜಸ್ಟ್ ಮನೆಯಲ್ಲಿ ಡಂಬಲ್ಸ್ ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡ್ ಇರುತ್ತಲ್ಲ, ಅದು ತಗೊಂಡು ಅದು ನಿಮ್ಮ ಕಣ್ಣು ಮುಂದೆ ಕಾಣಬೇಕು. ಒಂದು 10 ನಿಮಿಷ, ಒಂದು 20 ನಿಮಿಷ ಅದ್ರ ಮುಂದೆ ಇಟ್ಕೊಂಡು ವಾರ್ಮ್ ಅಪ್ ಮಾಡಿ. ನಿಮಗೆ ಆಂಬಿಯನ್ಸು, ಎನ್ವೈರನ್ಮೆಂಟ್ ಸೆಟ್ ಆಗಬೇಕು. ಆ್ಯಂಡ್ ಯು ಬಿ ದೇರ್ ಇನ್ ದಟ್ ಅರೇನಾ. ಆ ಅರೇನಾದಲ್ಲಿ ಇದೀರಾ ಅಂದರೆ ನಿಮ್ಮ ಮೈಂಡ್ ಸೆಟ್ ಟ್ಯೂನ್ ಆಗುತ್ತೆ. ಹೌದಲ್ಲ, ಏನೋ ನಿಂತ್ಕೊಂಡಿದ್ದೀನಿ, ಏನೋ ಕುತ್ಕೊಂಡಿದ್ದೀನಿ ಇದ್ರ ಮಧ್ಯೆ ಅಂದರೆ ಯು ಹ್ಯಾವ್ ಟು ಬಿಲ್ಡ್ ದಟ್ ಕನೆಕ್ಟಿವಿಟಿ. ಆಯ್ತಾ? ಓಕೆ, ಇದ್ರ ಜೊತೆ ನಾನು ವರ್ಕೌಟ್ ಮಾಡಬೇಕು, ಇದ್ರ ಜೊತೆ ಯೂಸ್ ಮಾಡ್ಕೊಂಡು ನಾನು ಫಿಟ್ ಆಗಬೇಕು. ಇದು ನಿಮ್ಮ ಮೈಂಡ್ ಸೆಟ್ಟಿಗೆ ಬರಬೇಕು. ಇದು ಬರ್ತಾ ಇದೆ ಅಂದರೆ ಯು ಆರ್ ಟ್ರೈಂಗ್ ಟು ಬಿಲ್ಡ್ ಎ ರುಟೀನ್. ಆ ರುಟೀನ್ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂದ್ರೆ ಕನ್ಸಿಸ್ಟೆನ್ಸಿ ಬಂತು ಗುರು, ನೀವು ಮಾಡೇ ಮಾಡ್ತೀರಾ. ನಿಮ್ಮನ್ನ ಸ್ಟ್ರಾಂಗ್ ಮಾಡೋದ್ರಲ್ಲಿ, ನಿಮ್ಮನ್ನ ಫಿಟ್ ಆಗೋದನ್ನ ಯಾವ ದೇವರು ಬಂದು ತಡೆಯಕ್ಕಾಗಲ್ಲ. ಯಾಕೆಂದ್ರೆ ನೀವು ಆ ರುಟೀನ್ ಬಿಲ್ಡ್ ಆದ್ರೆ ಒಂಥರ ಹುಚ್ಚರು ತರ ಕ್ರೇಜಿ ಹೋಗ್ತೀರಾ ನೀವು. ಲೈಕ್ ಎವ್ರಿ ಡೇ ಮಾಡ್ತೀರಾ, ಎವ್ರಿ ಡೇ ಹೋಗ್ತೀರಾ. ಹೋಗ್ಲಿಲ್ವಾ, ಮನೆಯಲ್ಲಿ ಪುಷಪ್ಸ್ ಮಾಡ್ತೀರಾ, ಮನೆಯಲ್ಲಿ ಒಂದ್ ಸ್ವಲ್ಪ ಸ್ಟ್ರೆಚಸ್ ಮಾಡ್ತೀರಾ, ಏನೋ ವಾರ್ಮ್ ಅಪ್ ಮಾಡ್ತೀರಾ, ರೆಸಿಸ್ಟೆಂಟ್ ಬ್ಯಾಂಡ್ ಇಟ್ಕೊಂಡು ವರ್ಕೌಟ್ ಮಾಡ್ತೀರಾ. ದರ್ ಆರ್ ಸೋ ಮೆನಿ ಪಾಸಿಬಿಲಿಟೀಸ್ ಯು ಟು ಗೆಟ್ ಫಿಟ್. ಈಗ ನಮ್ಮನ್ನ ಕೇಳಿ 14 ವರ್ಷದಲ್ಲಿ ಯಾಕೆ ನಾನು ಇನ್ನೂ 100 kg ಆಗಿಲ್ಲ ಅಂದ್ರೆ, ಇರೆಸ್ಪೆಕ್ಟಿವ್ ಆಫ್ ಈಟಿಂಗ್ ಜಂಕ್ ಫುಡ್, ಔಟ್ಸೈಡ್ ಪಾರ್ಟಿ, ಅದು ಇದು ವೆಕೇಶನ್ ಮಾಡಿದಾಗ್ಲೂ ಯಾಕೆ ಗೇನ್ ಆಗಲ್ಲ ಅಂದ್ರೆ ನಮ್ಮ ಹತ್ರ ಒಂದು ಹ್ಯಾಬಿಟ್ ಇದೆ, ಚಟ ಇದೆ. ಎವ್ರಿ ಡೇ ಆಗ್ಲಿಲ್ವಾ, ಎವ್ರಿ ವೀಕ್ ಒಂದು 3 ಇಂದ 4 ಸಲ ಜಿಮ್ಮಿಗೆ ಹೋಗೇ ಹೋಗ್ತೀವಿ. ಅಟೆಂಡ್ಸ್ ಹಾಕೇ ಬರ್ತೀವಿ. ವರ್ಕೌಟ್ ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಅಟ್ಲೀಸ್ಟ್ 1 kg ಅಲಾರ್ಸ್ ಬಂದಿರ್ತೀವಿ. ಸೊ ಈ ಮೈಂಡ್ ಸೆಟ್ ನಿಮಗೆ ಬರಬೇಕು. ಮನೇಲೇ ಇರಿ, ಹೊರಗಡೆನೇ ಇರಿ. ಈ ಮೈಂಡ್ ಸೆಟ್ ಬಂತು ಅಂದ್ರೆ ನಿಮ್ದು ಒಂದು ಫಿಸಿಕಲ್ ಪ್ಯಾರಾಮೀಟರ್ ಸ್ಟ್ರಾಂಗ್ ಆಗೋ ಚಾನ್ಸಸ್ 100% ಇದೆ. ಯೋಚನೆ ಮಾಡಿ, ಟ್ರೈ ಮಾಡಿ.